ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಜೊತೆಗೆ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಸ್ನೇಹಿತರೆ, ನಾವೆಲ್ಲರೂ ಅರಿಷಡ್ ವರ್ಗಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತಂತೂ ನಮಗೂ ಲೋಭ ಅನ್ನೋದಲ್ಲ, ನಿಸರ್ಗ ಜ್ಞಾನಾಮೃತ ಒಳಗೆ ಏನೇನ್ ಸಿಗ್ತದ, ಏನೇನ್ ಕೇಳ್ಬೇಕು, ಏನೇನ್ ತಿಳ್ಕೊಳ್ಬೇಕು ಅನ್ನುವಂತ ಲೋಭ ನಮ್ಮೆಲ್ಲರೊಳಗೂ ಅದ. ಸ್ವಾಮೀಜಿ, ನಾವು ಲೋಭನ ಇಟ್ಕೊಂಡ್ಬಿಟ್ಟಿದೀವಿ. ಈಗ ಏನ್ ಹೇಳ್ಬೇಕಂತೀರಿ ಲೋಭದ ಬಗ್ಗೆ? ಸಂತೋಷ ಮೇಡಮ್. ನಿಮ್ಮೆಲ್ಲರ ಆ ಲೋಭ ಒಳ್ಳೆ ಲೋಭನೇ ಅದ. ನಿಜ, ಅದು ಕೆಟ್ಟದ್ದಲ್ಲ. ಚನ್ನಬಸವಣ್ಣವ್ರದ್ದು ಒಂದು ವಚನ ನಾನು ಕಳೆದ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ನಿಜ. ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ. ಹೌದು. ಲೋಭದ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರ ಅವರು. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಲೋಭ ಬೇಡ ತನುಮನ ಧನದಲ್ಲಿ. ನೋಡ್ರಿ ಎಂತ ಅದ್ಭುತವಾದ ಸೂತ್ರ ಕೊಟ್ಟಿದ್ದಾರೆ. ನೀವೀಗ ಹೇಳಿದ್ರಿ ನನಗೆ ಕಾರ್ಯಕ್ರಮದ ಬಗ್ಗೆ ಲೋಭ ಶುರುವಾಗಿದೆ, ಏನ್ ತಿಳಿಸ್ತಾರೋ ಏನ್ ಹೇಳ್ಕೊಡ್ತಾರೋ ಅಂತ ಹೇಳಿ. ಆ ಎಲ್ಲಾ ಶ್ರೋತೃಗಳಿಗೆ ಈ ಲೋಭ ಇರ್ಲಿ. ಹೌದಲ್ಲ? ಹೌದೌದು. ಯಾಕಂದ್ರೆ ಇದು ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಹೇಗ್ ಸಾಗ್ಬೇಕು ಅನ್ನೋದ್ರ ಬಗ್ಗೆನೆ ಸ್ವಾಮೀಜಿಯವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ ಲೋಭ ಇರ್ಲೇಬೇಕು. ಹೌದು. ಆಮೇಲೆ ತೀವ್ರ ಉತ್ಕಟವಾದ ಇಚ್ಛೆ ಇಲ್ಲದೆ ಹೋದ್ರೆ ನಾವು ದೈವ ಪಥಕ್ಕೆ ಹೋಗಕ್ ಆಗಲ್ಲ. ಹೌದು. ದೈವತ್ವದ ಕಡೆಗೆ ಸಾಗಕ್ ಮನ್ಸೇ ಆಗಲ್ಲ. ಅಯ್ಯೋ ನಾನು ಆರಾಮಿದೀನಿ ಬಿಡಪ್ಪ ಅಂತ ಹೇಳ್ತಿರ್ತಾರೆ. ಅಂದ್ರೆ ಒಂದು ತಮಾಷೆಗೆ ಗುರುಗಳು ಒಂದ್ ಕತೆ ಹೇಳ್ತಿರ್ತಾರೆ. ಹಿಂಗೆ ಒಬ್ಬ ಮಧ್ಯಾಹ್ನದ ಹೊತ್ತು ಹಳ್ಳಿ ಕಟ್ಟೆ ಮೇಲೆ ಮಲಗಿದ್ದ. ತುಂಬಾ ಆಲಸಿ ಅವನು. ಆಮೇಲೆ ಗುರುಗಳು ಬಂದ್ರು, ಊರಲ್ಲೆಲ್ಲ ಹೇಳಿದ್ರು ತುಂಬಾ ಆಲಸಿ ಗುರುಗಳೇ ಅವನು ಅಂತ ಹೇಳಿ. ಅವಾಗ ಬುದ್ಧಿ ಹೇಳಕ್ ಬಂದ್ರು ಅವ್ರು. ಯಾಕಪ್ಪ ಇಲ್ಲಿ ಮಲಗಿದ್ಯಾ, ಏನ್ ಮಾಡ್ಬೇಕು ಗುರುಗಳೇ ಅಂದ ಅವನು. ಅಲ್ಲೋ ದುಡಿಬೇಕು ಅಂತಂದ್ರು. ಆಮೇಲೆ ದುಡಿದ್ಬಿಟ್ಟು ಅಂತ ಕೇಳ್ದ ಅವನು. ದುಡಿದು ನೀನು ಮತ್ತೆ ಮದ್ವೆ ಮಾಡ್ಕೊ, ಆಮೇಲೆ ಮದ್ವೆ ಮಾಡ್ಕೊಂಡು ಮನೆ ಕಟ್ಕೋ, ಆಮೇಲೆ ಮನೆ ಕಟ್ಕೊಂಡು ಅಂದ ಮಕ್ಳಾಗ್ತಾರೆ, ಆಮೇಲೆ ಅವರೆಲ್ಲ ನಿನ್ ಪ್ರೀತಿ ಮಾಡ್ತಾರೆ, ಆಮೇಲೆ ಅಂದ ಆಮೇಲೆ ಆರಾಮಾಗಿ ಇರು ಮನೇಲಿ ಮಲ್ಕೋ ಅಂತ. ಮತ್ ನಾನು ಈಗ ಏನ್ ಮಾಡಿದೀನಿ ಅಂತ ಕೇಳ. ನಿಜ ನಿಜ ಸ್ವಾಮೀಜಿ. ಅಂದ್ರೆ ಅಲ್ಲಿ ಅವ್ನು ಮಲಗೋ ಕೆಲಸ ಮಾಡಿದ್ರು ಕೂಡ ಅದು ಒಳ್ಳೆ ತತ್ವ ಇದೆ ನನ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವನು ನಕಾರಾತ್ಮಕವಾಗಿದ್ದಾನೆ. ಅಂದ್ರೆ ಆಲಸಿ. ಅಂದ್ರೆ ಆಲಸ್ಯದ್ ಇದ್ರೆ, ಪ್ರಯತ್ನ ಇಲ್ಲದೆ ಹೋದ್ರೆ ನಾವು ದೈವಿ ಪಥದಲ್ಲಿ ಸಾಗಕ್ ಆಗಲ್ಲ. ದೈವತ್ವದ ಕಡೆಗೆ ಹೋಗ್ಬೇಕು ಅಂತ ಮನ್ಸೇ ಆಗಲ್ಲ. ನಾನು ಇರೋದೇ ಸರಿ ಇದೆ, ನಂದೇ ಸರಿ ಇದೆ, ಈ ಭಾವನೆ ಬಂದ್ಬಿಡುತ್ತೆ. ಅದಕ್ಕೆ ಲೋಭ ಕೆಟ್ಟದ್ದಲ್ಲ, ಅರಿಷಡ್ ವರ್ಗಗಳು ಕೆಟ್ಟವಲ್ಲ. ಆದ್ರೆ ಅದನ್ನ ಬಳಸ್ಕೊಂಡು ಮೇಲ್ ಬರುವ ವಿಧಾನ ಗೊತ್ತಿರ್ಬೇಕು, ನಮ್ಗೆ ಮಾರ್ಗ ಗೊತ್ತಿರ್ಬೇಕು. ಅಂತ ಒಂದು ಪರಿಸರ, ಅಂತ ಗುರುಗಳು, ಅಂತ ತಾಯಿ ತಂದೆಗಳು ಸಿಗ್ಬೇಕು ನಮಗೆ. ಇವತ್ತು ನಾವು ಲೋಭದ ಬಗ್ಗೆ ನೋಡುವಾಗ, ಲೋಭ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಜಿಪುಣತನ. ಲೋಭಕ್ಕೆ ವಿರುದ್ಧವಾದದ್ದು ಅಂದ್ರೆ ಔದಾರ್ಯ. ಔದಾರ್ಯ ಅಂತ ಜನರಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಏನು, ಕೊಡೋದು, ಹಂಚ್ಕೊಳ್ಳೋದು. ಇದು ಕೂಡ ಮನುಷ್ಯನಿಗೆ ಒಟ್ಟುಗುಣವಾಗಿ ಇದೆ. ಸಂಗ್ರಹ ಪ್ರವೃತ್ತಿ ಅದು. ಈಗ ನೋಡಿ, ನಾವು ಚಿಕ್ಕವರಿದ್ದಾಗ 3 ವರ್ಷದ ಮಗು, 4 ವರ್ಷದ ಮಗು ಇದ್ದಾಗ ನಾವೇನ್ ಸಂಗ್ರಹ ಮಾಡ್ತಿರ್ತೀವಿ? ಆಟದ ಸಾಮಾನುಗಳು, ಆಟದ ಸಾಮಾನು, ಆಮೇಲಿಂದ ಕಲ್ಲುಗಳು, ಏನೇ ಚೆನ್ನಾಗ್ ಕಂಡು ತಗೊಂಡ್ ಬಂದ್ ಇಟ್ಕೊಂತಿರ್ತೀವಿ. ಅದನ್ನ ಯಾವ್ದೋ ಇನ್ನೊಂದ್ ಮಗು ಕೇಳಿದ್ರೆ ಕೊಡಲ್ಲ ನಾವು.
ಅಥವಾ ಕಿತ್ಕೊಳಕ್ ಬಂದ್ರೆ ಜಗಳ ಮಾಡ್ತೀವಿ, ಮಕ್ಳು ಅಳ್ತಿರ್ತವೆ ಅಲ್ವಾ, ಅಲ್ಲಿಂದ ಶುರುವಾಗತ್ತೆ ಲೋಭ. ಸಂಗ್ರಹ ಬುದ್ಧಿ ಅಂತ ಕರಿಬಹುದು. ಇದು ಅತಿ ಆಗ್ಬಿಡುತ್ತೆ. ಅತಿ 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 ಅಂದ್ರೆ ಎಷ್ಟು ಅಂತಂದ್ರೆ ಬೇರೆಯವ್ರದ್ದು ಕಿತ್ಕೊಂಡು ಮೋಸ ಮಾಡಿ, ವಂಚನೆ ಮಾಡಿ, ಭ್ರಷ್ಟಾಚಾರದಿಂದ ಅಥವಾ ಕಳ್ತನ ಮಾಡಿ, ಲಂಚಗೊಳಿತನ, ಇವೆಲ್ಲ ಲೋಭದ ಬೇರೆ ಬೇರೆ ಮುಖಗಳು ಅಥವಾ ವ್ಯಕ್ತ ರೂಪಗಳವೆಲ್ಲ. ಆದ್ರಿಂದ ಲೋಭ ಅನ್ನುವಂತದ್ದೇನಿದೆ ಇದನ್ನ ಒಳ್ಳೇದಕ್ಕಾಗಿ ಬಳಸ್ಕೊಳ್ಳಿ. ಅಂದ್ರೆ ಈಗ ನೀವು ಸೇವೆ ಮಾಡ್ತಾ ಇದ್ದೀರಿ, ಯಾರೋ ಅದಕ್ಕೆ ಲೋಭ ಇರ್ಲಿ ಅಂತ, ಅದಕ್ಕೆ ಲೋಭ ಇರ್ಲಿ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ ಅಂದ್ರೆ ಯಾರೋ ಗುರುಗಳ ಪಕ್ಕದ ಮನೆಗೆ ಬಂದಿದ್ದಾರೆ, ಅವ್ರ ಆಶೀರ್ವಾದ ಪಡಿಬೇಕು, ಅವ್ರಿಗೆ ನಾನು ಪ್ರಸಾದ ಮಾಡಿಸ್ಬೇಕು, ಅವರಿಂದ ಅನುಗ್ರಹ ಪಡಿಬೇಕು ಅನ್ನುವಂತ ಲೋಭ ಇರ್ಲಿ. ತನುಮನ ಧನದಲ್ಲಿ ಲೋಭ ಬೇಡ. ಅಂದ್ರೆ ತನು ಲೋಭ ಅಂದ್ರೆ ಏನು? ಅದೇ ಆಲಸ್ಯ. ತನುಲೋಭ ಅಂದ್ರೆ ಕೆಲಸ ಮಾಡಲ್ಲ, ಏನು ಬಿದ್ದು ಕಡ್ಡಿ ಎತ್ತಿಡಲ್ಲ ಅಂತ ಹೇಳ್ತಿರ್ತಾರೆ, ಇದು ತನುಲೋಭ ಅಂತ ಕರೀತಾರೆ. ಈ ತನುಲೋಭದಿಂದ ಏನಾಗುತ್ತೆ, ದೇಶಕ್ಕೆ ಮತ್ತು ಸಮಾಜಕ್ಕೆ ಹಾನಿ ಆಗುತ್ತೆ. ನಿಜ, ವೈಯಕ್ತಿಕವಾಗಿಯೂ ಹಾನಿ, ವೈಯಕ್ತಿಕವಾಗಿ ದೊಡ್ಡ ಹಾನಿ. ಏನಂದ್ರೆ ತನುಲೋಭಿಗಳು ಯಾರಿರ್ತಾರೆ, ದೇಹದಿಂದ ಆಲಸ್ಯಗಳಾದವರು, ಅವ್ರಿಗೆ ಏನಾಗತ್ತಪ್ಪ ಅಂತಂದ್ರೆ ರೋಗ ಬಂದ್ಬಿಡುತ್ತೆ. ಹೌದು, ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ ಬಸವಣ್ಣನವ್ರು ಹೇಳಿದ್ರು. ನಾವು ಏನ್ ಕಾಯಕ ಮಾಡ್ತೀವಿ ಅದ್ರಲಿಂದ ನಮ್ಗೆ ಸಾಕಷ್ಟು ಶಕ್ತಿ ಸಿಗತ್ತೆ, ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ. ಅದ್ರಲಿಂದಾನೇ ನಾವು ಜೀವನವನ್ನ ಸಾಗಿಸಬಹುದು, ಮಾನಸಿಕವಾಗಿಯೂ ಖುಷಿಯಿಂದ ಇರ್ಬೋದು, ಆನಂದ ಆಗತ್ತೆ. ಇದ್ರಿಂದ ನಾವು ಆಲಸ್ಯ ನಮ್ಮಲ್ಲಿ ಇದ್ದು ಬಿಟ್ರೆ ದೇಹಕ್ಕೆ ಚೈತನ್ಯನೇ ಇರೋದಿಲ್ಲ, ರೋಗಿ ಆಗ್ಬಿಡ್ತಾನ, ರೋಗ ಜಾಸ್ತಿ ಆಗತ್ತೆ. ಆಮೇಲೆ ಆಲಸ್ಯಗಳ ಸಮಸ್ಯೆ ಏನಾಗತ್ತೆ ಅಂದ್ರೆ ರೋಗದ ಸ್ಥಿತಿಯನ್ನ ಒಪ್ಕೊಂಡ್ಬಿಡ್ತಾನ. ಹೌದು, ಅವನಿಗೆ ರೋಗನೇ ಅನ್ಸೋದಿಲ್ಲ. ಇದು ಬೇಡ, ತನುಲೋಭ ಬೇಡ. ಮನಲೋಭ ಅಂತ ಒಂದಿದೆ, ಇದು ಪ್ರಾಯಶಃ ಹೊಸದು ಬಹಳ ಜನರಿಗೆ. ಏನಾಗಂದ್ರೆ ಮನಲೋಭ ಅಂದ್ರೆ ಏನು ಅಂದ್ರೆ, ನಮಗೇನೋ ಒಂದು ಗೊತ್ತಿದೆ ಅಥವಾ ನನಗೇನೋ ಒಂದು ಸ್ಕಿಲ್ ಇದೆ, ನನಗೊಂದು ವಿದ್ಯೆ ಗೊತ್ತಿದೆ, ಅದನ್ನ ಯಾರಿಗೂ ಹೇಳ್ಕೊಡಂಗಿಲ್ಲ. ಅಂದ್ರೆ ಹೇಳ್ಕೊಟ್ರೆ ಅವ್ರು ನಮಗಿಂತ ಎಲ್ಲಿ ಮುಂದೆ ಹೊರಟೋಗ್ಬಿಡ್ತಾರೋ. ಇದು ಸಾಮಾನ್ಯ ಈ ಓದೋ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇರುತ್ತೆ. ಓದೋ ವಿದ್ಯಾರ್ಥಿಗಳೇ ಇರ್ಬೋದು ಅಥವಾ ಕೌಶಲ್ಯವನ್ನ ಕಲಿತು ಕೆಲಸದಲ್ಲಿ ಇರುವಂತವ್ರೇ ಆಗಿರ್ಬೋದು, ತಮ್ಮ ಕೌಶಲ್ಯ ಮತ್ತೊಬ್ರೆಲ್ಲಾದ್ರೂ ತಗೊಂಡು ಅದ್ರ ನಮ್ಗಿಂತ ಮುಂದೆ ಹೋಗ್ತಾರೆ ಅನ್ನುವಂತ ಒಂದು ಲೋಭ. ಇದು ಲೋಭ, ಮನಲೋಭ ಅಂತ. ಬೌದ್ಧಿಕವಾಗಿ ಮಾನಸಿಕವಾಗಿ ಲೋಭ ಮಾಡೋದು, ಇದನ್ನ ಮಾಡಬಾರ್ದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ವಿದ್ಯೆ ಗುಣ ಏನಪ್ಪಾ ಅಂದ್ರೆ ಅಥವಾ ಸದ್ಗುಣಗಳೇನಿದಾವಲ್ಲ, ಇವನ್ನ ನಾವು ಎಷ್ಟು ಹಂಚ್ತೀವೋ ಅಷ್ಟು ವಿಸ್ತೀರ್ಣ ಜಾಸ್ತಿ ಆಗುತ್ತೆ. ಈಗ ನನಗೆ ಗೊತ್ತಿರೋ ವಿದ್ಯೆ ನಾನು ಎಷ್ಟು ಜನರಿಗೆ ಹೇಳ್ಕೊಡ್ತಾ ಹೋಗ್ತೀನೋ ಅದು ನಾವು ಬೆಳೆಯುತ್ತೆ, ನನ್ನಲ್ಲಿ ಇನ್ನೂ ಶಾರ್ಪ್ ಆಗುತ್ತೆ. ಅಂದ್ರೆ ಇನ್ನೂ ತೇಜಸ್ ಬರುತ್ತೆ. ಆಮೇಲೆ ಆ ಹೇಳಿಸ್ಕೊಂಡಿರ್ತಾರಲ್ಲ ಅವ್ರು ಪಡೋ ಸಂತೋಷದ ಭಾಗ್ಯ ಅದು ನನಗೆ ಪ್ಲಸ್ ಆಗುತ್ತೆ. ನನಗೆ ಅದು ಖಂಡಿತ ಸಿಗುತ್ತೆ. ಪುಣ್ಯ ಮಾಡೋದಂದ್ರೆ ಇದೇನೆ. ಪುಣ್ಯ ಮಾಡೋದು ಅಂದ್ರೆ ಬಹಳ ಜನ ಬರೀ ಏನು ಬೇರೆಯವ್ರಿಗೆ ಉಣಿಸೋದು, ತಿನ್ಸೋದು, ನೀರ್ ಕುಡಿಸೋದು ಇಷ್ಟೇ ಅಲ್ಲ. ಒಬ್ರು ಸಕಳೇಶ ಮಾದರಸರು ಅಂತ ಒಬ್ರು ಶರಣರು ಬರ್ತಾರೆ. ಅವರು ಹೇಳ್ತಾರೆ, ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ. ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಸಮಸ್ಯೆ ಬಂದಿದೆ ಅಥವಾ ಏನೋ ನೋವಾಗಿದೆ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ, ಅವಾಗ ಯಾರೋ ನಿಮ್ಮ ಸ್ನೇಹಿತರು ನಿಮಗೆ ಮಾರ್ಗದರ್ಶನ ಮಾಡ್ಬಿಟ್ರೆ ನಿಮ್ಗೆ ಹೊಸ ಜೀವನನೇ ಕೊಟ್ಟ ಹಾಗೆ, ಹೊಸ ಜನ್ಮನೆ ಕೊಟ್ಟ ಹಾಗೆ. ಅದು ವಿಚಾರ. ಇದು ಮನಲೋಭ ಇರಬಾರ್ದು. ನಾವು ಮಾನಸಿಕವಾಗಿ ಬೌದ್ಧಿಕವಾಗಿ ಬಹಳ ವಿಶಾಲವಾಗಿ ಬೆಳಿಬೇಕು. ಅಲ್ಲಿ ದೈವತ್ವದ ಪ್ರಕಟಣೆ ಆಗತ್ತೆ. ಅಂದ್ರೆ ಒಬ್ಬರಿಗೆ ನಾವು ಸಹಾಯ ಮಾಡೋದ್ರಿಂದ ಅದು ದೈವತ್ವದೆಡೆಗೆನೆ ತೆಗೆದುಕೊಂಡು ಹೋದಾಗೆ. ಹೌದು. ಅದಲ್ದೆ ಈಗ ನೀವು ಹೇಳ್ತಾ ಇದ್ರಿ ಇನ್ನೊಂದು ಧನಲೋಭ, ಅಪರಿಗ್ರಹದ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಮ ಶರಣರ ಕಾಲದಲ್ಲಿ ತತ್ವದೆಡೆಗೆ ಬಂದ್ವು. ಹೌದು, ಯೋಗದಲ್ಲೂ ಕೂಡ ಪತಂಜಲಿ ಯೋಗದಲ್ಲೂ ಬರುತ್ತೆ, ಶರಣರಲ್ಲೂ ದಾಸೋಹ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀನು ಒಟ್ಟು ಸಂಗ್ರಹ ಮಾಡಂಗಿಲ್ಲ, ಆಮೇಲೆ ಅವತ್ತಿಂದ ಅವತ್ತು ದುಡ್ದು ನೀನು ದಾಸೋಹ ಮಾಡ್ಬೇಕು, ಉಳಿದದ್ದನ್ನ ದಾಸೋಹ ಮಾಡ್ಬೇಕು. ಮತ್ ನೀನು ಪರಿಶ್ರಮದಿಂದ ಬರ್ಬೇಕದು. ಹೌದು, ಅಂದ್ರೆ ತನುವಿನ ಪರಿಶ್ರಮದಿಂದ ಮತ್ತು ಮನಸ್ಸಿನ ಪ್ರಫುಲ್ಲತೆಯಿಂದ. ಮನಸ್ಸು ಇನ್ನೊಬ್ಬರಿಗೆ ನಮ್ಮ ಸ್ಕಿಲ್ ಅನ್ನು ತಿಳಿಸ್ಕೊಟ್ಟಾಗ ಪ್ರಫುಲ್ಲ ಆಗತ್ತೆ. ಅದು ನಿಜವಾಗಿ ಸಾರ್ಥಕ ಆಗುವಂತದ್ದು. ಧನ ಆವಾಗ ಲೋಭವಾಗೋದೇ ಇಲ್ಲ. ಮತ್ತೆ ಧನಲೋಭಕ್ಕೂ ಲೋಭ ಗುಣಕ್ಕೂ ತುಂಬಾ ಸಂಬಂಧ ಇದೆ. ಯಾಕಂದ್ರೆ ಜಿಪುಣ ಅಂದ ಕೂಡ್ಲೆ ಈ ತನುಮನದ್ ಯಾರು ಜಿಪುಣತನ ಹೇಳಲ್ಲ. ದುಡ್ಡಿಂದ ಜಿಪುಣತನ ನೆನಪಿಗೆ ಬರತ್ತೆ. ಅವ್ರು ಎಷ್ಟು ಜಿಪುಣರಿರ್ತಾರೆ ಕೆಲವರು ಅಂತಂದ್ರೆ, ಔಷಧಿ ಮಾತ್ರೆ ತಗೊಳಕ್ ತಮಗೆ ಔಷಧಿ ಮಾತ್ರೆ ತಗೊಳಕ್ಕೂ ಜಿಪುಣತನ ಮಾಡ್ತಾರೆ. ಇನ್ನ ತಮ್ಮ ಅವಲಂಬಿತರು ಏನಿರ್ತಾರಲ್ಲ ಅವ್ರಿಗಂತೂ ಕೊಡಿಸ್ಲಾರ್ದೆ ಅಥವಾ ಅವ್ರಿಗೆ ಚೆನ್ನಾಗಿ ಕಾಣಿಸ್ಲಾರ್ದೆ ಅವ್ರಿಗೆ ಒಳ್ಳೆ ಊಟ, ಬಟ್ಟೆ, ವಸತಿ ಇದನ್ನು ತಾವು ಮಾಡ್ಕೊಳಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಬರೀ ದುಡ್ಡನ್ನ ಗಳಿಸಿಡೋದು
ಗಳಿಸಿಡೋದು, ಅಥವಾ ಕೆಲವ್ರಿಗೆ ಒಂದೊಂದು ಹುಚ್ಚು ಹೋಗ್ಬಿಟ್ಟಿರುತ್ತೆ, ಏನು ಆಭರಣ ತಗೊಳ್ಳೋದು ಅಥವಾ ವಜ್ರ ತಗೊಳ್ಳೋದು, ಹಿಂಗೆಲ್ಲ ಅದನ್ನ ದುಡ್ಡನ್ನ ಹಾಗೆ ಪರಿವರ್ತನೆ ಮಾಡಿ 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 ಸಂಗ್ರಹ ಮಾಡೋದು, ಅದನ್ನ ನೋಡಿ ಸಂತೋಷ ಪಡೋದು, ಬೇರೆಯವ್ರಿಗೆ ದುಃಖ ಕೊಟ್ಟು ತನ್ನ ಈ ದೌರ್ಬಲ್ಯವನ್ನ ಸಾಕ್ತಿರ್ತಾನ. ಅದಕ್ಕೆ ನಾನು ಒಂದೊಂದ್ಸರಿ ಹೇಳ್ತಿರ್ತೀನಿ, ಈ ಲೋಭಿ ಅನ್ನುವಂತವನು ಕಾಮುಕನಿಗಿಂತಲೂ ದುಃಖಿ. ಕಾಮುಕ ಯಾವ್ದೋ ಒಂದ್ ರೂಪದಲ್ಲಿ ಸುಖ ಪಟ್ಬಿಡ್ಬೋದು, ಆದ್ರೆ ಲೋಭಿ ಇದನ್ನಲ್ಲ, ಅವನು ಸುಖನೇ ಪಡಲ್ಲ, ತಾನು ಹಿಂಸೆ ಅನುಭವಿಸ್ತಾನೆ, ಎಲ್ರಿಗೂ ಹಿಂಸೆ ಕೊಡ್ತಾನೆ. ಅದು ನಮ್ ದೇಶದಲ್ಲಿ ಎಷ್ಟ್ರ ಮಟ್ಟಿಗೆ ತೊಂದರೆ ಆಯ್ತು ಅಂದ್ರೆ, ಕೋಟಿ ಕೋಟಿ ಗಳಿಸಿಡೋದು, ಆ ಬ್ಯಾಂಕ್ ಅಲ್ಲಿ ಇಡೋದು ತನ್ನ ಅವಲಂಬಿತರನ್ನ ಅಥವಾ ತನ್ನ ನೌಕರನ್ನ ಶೋಷಣೆ ಮಾಡೋದು. ಅದು ನಮ್ ದೇಶದ ಒಂದೇ ದೇಶದಲ್ಲ, ಒಟ್ಟು ಉದ್ಯಮಿಗಳಿರ್ಬೋದು ಅಥವಾ ದೊಡ್ಡ ಶ್ರೀಮಂತರುಗಳು, ಈ ಲೋಭ ಒಳ್ಳೇದಲ್ಲ. ಇದನ್ನ ಯೇಸು ಕ್ರಿಸ್ತ ಆಗ್ಲಿ ಬಸವಣ್ಣವ್ರಾಗ್ಲಿ ಇಂಥ ಲೋಭವನ್ನ ಖಂಡಿಸ್ತಾರೆ. ಯೇಸು ಕ್ರಿಸ್ತ ಒಂದ್ ಮಾತು ಹೇಳ್ತಾನೆ, ಸೂಜಿಯ ಮನೆ ಒಳಗಡೆ ಆ ಸೂಜಿ ಕಣ್ಣಿರ್ತದಲ್ಲ, ಸೂಜಿ ಕಣ್ಣೊಳಗಡೆ ಹೊಂಟೆ ಏನ್ ಬೇಕಾದ್ರೂ ಹೋಗಿಸ್ಬಹುದು, ಆದ್ರೆ ಲೋಭಿಯನ್ನ ಸ್ವರ್ಗಕ್ಕೆ ಕಳ್ಸಕ್ಕಾಗಲ್ಲ ಅಂತ. ಲೋಭದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತು ತಿಳ್ಕೊಂಡ್ವಿ ಸ್ವಾಮೀಜಿ. ವಿಚಾರದಿ ಬಿಟ್ಟು ಸಹಾಯಗಳಿಲ್ಲ ಅನ್ನೋ ಹಂಗೆ ನೀವು ಸಾಕಷ್ಟು ವಿಚಾರಗಳನ್ನ ನಮಗ ತಿಳಿಸ್ಕೊಡ್ತಾ ಇದ್ದೀರಿ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಈ ವಾರದ ಪ್ರಶ್ನೆ, ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ, ಈ ವಾಕ್ಯವನ್ನು ಹೇಳಿದ ವಚನಕಾರರು ಯಾರು? ಪ್ರಶ್ನೆ ಇನ್ನೊಮ್ಮೆ, ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ, ಈ ವಾಕ್ಯವನ್ನು ಹೇಳಿದ ವಚನಕಾರರು ಯಾರು? ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 3ನೇ ಸಂಚಿಕೆಯ ಪ್ರಶ್ನೆ, ಮಹಾದೇವಿ ಅಕ್ಕನ ವಚನಾಂಕಿತ ಏನು? ಉತ್ತರ: ಚನ್ನಮಲ್ಲಿಕಾರ್ಜುನ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ಕೇಳುಗರು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಅಂಬೇವಾಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಲಕ್ಷ್ಮಣ ಬಿ ಝಳಕಿ ಅವರು. ದ್ವಿತೀಯ ಅದೃಷ್ಟಶಾಲಿಗಳು ಕಲಬುರಗಿ ಜಿಲ್ಲೆ ಕುಕನೂರಿನ ಸುಮಂಗಲ ಎಸ್ ಪಾಟೀಲ್. ತೃತೀಯ ಅದೃಷ್ಟ ವಿಜೇತರು ಕೊಲ್ಹಾಪುರದ ಧನಶ್ರೀ ಎಂ ವಾಲೆ. ವಿಜೇತರಿಗೆ ಅಭಿನಂದನೆಗಳು. 4ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ. 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು.
ನಿಸರ್ಗ ಜ್ಞಾನಾಮೃತ.